ನಮಸ್ತೆ ಗೆಳೆಯರೆ. ನಿಮಗೆ ಇವತ್ತು ಸ್ಕಂದ ಶಿವಪುತ್ರ ಪಾರ್ವತಿಯ ಮಗ, ಶ್ರೇಷ್ಠ ಜನಕ, ಭೂಮಿಯ ಆದಿಯ ಮೊಟ್ಟ ಮೊದಲ ಜನ್ಮ ಶಿಶು ಸುಬ್ರಹ್ಮಣ್ಯ ಯಂತ್ರವನ್ನು ಪರಿಚಯ ಮಾಡಿಸ್ತೀನಿ ನೋಡಿ. ಸುಬ್ರಹ್ಮಣ್ಯ ಯಂತ್ರ ಜಾಮಿಟ್ರಿ ಅಂತಾರೆ, ಸಂಸ್ಕೃತದಲ್ಲಿ ಜಾಮಿತಿ ಅಂತಾರೆ. ಅದೇ ಲ್ಯಾಟಿನ್ ಗ್ರೀಸ್ಗೆ ಹೋಗ್ಬಿಟ್ಟು ಜಾಮಿಟಿ ಆಗಿ ಇಂಗ್ಲಿಷಲ್ಲಿ ಜಾಮಿಟ್ರಿ ಆಗಿದೆ ನೋಡಿ. ಈ ಯಂತ್ರ ರೇಖೆಗಳಲ್ಲೇ ಮಾತಾಡುತ್ತೆ. ಸುಬ್ರಹ್ಮಣ್ಯ ಮಗು, ಸುಬ್ರಹ್ಮಣ್ಯನ ಸುತ್ತಲೂ ಕೆಳಗಡೆ ಮುಖ ಮಾಡಿರುವಂತಹ ಪಾರ್ವತಿ ದೇವಿ. 9 ತಿಂಗಳ ಗರ್ಭವಾಸ ಇರಲಿಲ್ಲ. ಜನ್ಮದ ದಿನವೇ 6 ಜನ ಕೃತ್ತಿಕೆಯರಿಗೆ ಪಾಸಾನಾಗತ್ತೆ ಮಗು. ಆಕಾಶದ 6 ಕೃತ್ತಿಕಾ ದೇವತೆಗಳು ತಾಯಂದಿರಾಗಿ ಆತನನ್ನ ಸಲಹುತ್ತಾರೆ. ಅದಕ್ಕೆ ಅವನನ್ನ ಕಾರ್ತಿಕೇಯ ಅಂತ ಕರೀತಾರೆ ನೋಡಿ. ಷಣ್ಮುಗ 1 2 3 4 5 6 ಎಲ್ಲ 6 ಯಂತ್ರಗಳಲ್ಲೇ ಅತಿ ಸುಂದರ ಯಂತ್ರ ಇದು ನೋಡಿ, ಎಷ್ಟು ಚೆನ್ನಾಗಿದೆ. ಅವನು ಬ್ರಹ್ಮಚಾರಿ ಆದರೂ ಮಲ್ಟಿಪ್ಲೈ ಆದ. ಸಪ್ತರ್ಷಿ, 6 ಮುಖದಿಂದ 7, ಅಷ್ಟದಿಕ್ಪಾಲಕ, ನವಗ್ರಹ, 10 ದಿಕ್ಕುಗಳು, ಹೀಗೆ ಜಗತ್ತು ಮುಂದುವರಿತಾ ಹೋಯಿತು. ನೋಡಿ, ವೃತ್ತತ್ರಯಂಚ ಅವ್ರ ತಾಯಿಗೆ, ಆದರೆ ಇವನಿಗೆ ವೃತ್ತದ್ವಯಂಚ, ಸದನದ್ವಯಂಚ ನೋಡಿ 2. ಇದು ಅಷ್ಟೇ ಜನಿವಾರ, ಒಂದೇ ಎಳೆ, 2 ಎಳೆ ಇದೆ ನೋಡಿ. ಅದು 3 ಎಳೆ ಇರೋದು ಪತಿ ಪತ್ನಿ. ಈ ಸುಬ್ರಹ್ಮಣ್ಯನಿಗೋ ಗಣೇಶನಿಗೋ ಮದುವೆ ಆಗಲಿಲ್ಲ. ಅದಕ್ಕೆ ಶಂಕರಾಚಾರ್ಯರು ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ, ಅಮ್ಮ ನೀನು ಏನು ಮಹಿಮೆ, ನಿನ್ನ ಹಾಲಿನ ಮಹಿಮೆ, ನಿನ್ನ ಹಾಲು ಕುಡಿದ ಇಬ್ಬರು ದೊಡ್ಡವರೇ ಆಗಲಿಲ್ಲ, ಮದುವೆನೂ ಆಗಲಿಲ್ಲ, ಕೊನೆ ತನಕ ಬಾಲಕರಾಗೆ ಉಳಿದ್ಬಿಟ್ರು. ಆ ಅಮೃತ ಸ್ತನ್ಯವನ್ನ ನಮಗೂ ಉಣಬಡಿಸು ಅಂತ ಕೇಳ್ತಾರೆ. ಅಂತಹ ಮಹಿಮೆಯುಳ್ಳ ಪಾರ್ವತಿಯ ಹಾಲು ಕುಡಿದ ಕಂದ ಸುಬ್ರಹ್ಮಣ್ಯ. ಆ ಸುಬ್ರಹ್ಮಣ್ಯನ ದರ್ಶನ ಮಾಡಿ. ಇದು ಟ್ರಾನ್ಸ್ಪೋರ್ಟೇಷನು, ಟ್ರಾವೆಲ್ಸು, ಈ ಮೈನಿಂಗು, ಮತ್ತೆ ಈ ಭೂಮಿ ಅಲ್ಲಿ ಗಣಿಗಾರಿಕೆ, ಮತ್ತೆ ಕಲ್ಲು ತೆಗೆಯುವುದು, ಇದು ನಮ್ಮ ಕ್ರಷಿಂಗು, ಗ್ರಾನೈಟು ಎಲ್ಲ ವ್ಯಾಪಾರ ಮಾಡೋರಿಗೆ ಸುಬ್ರಹ್ಮಣ್ಯನ ಆಶೀರ್ವಾದ ಇರುತ್ತೆ.